ಹೇಮಚಂದ್ರ ಚರಿತೆ ಇದು ಒಂದು ಮಹಾಕಾವ್ಯ. ಇದು ಸತ್ಯಯುಗದಲ್ಲಿ ರಚಿತವಾಗಿದೆ ಎಂದು ಸಹ ಹೇಳಲಾಗಿದೆ. ಇಂತಹ ಕಾವ್ಯಗಳು ಕಾವ್ಯರಚನಾ ವೈಖರಿಕತೆ, ಅನನ್ಯ ಸಂದೇಶಗಳನ್ನು ಸಹ ನಮಗೆ ನೀಡುತ್ತವೆ. ಈಗ ನಾನು ನಿಮ್ಗೆ ಹೇಳೊರಟಿರುವ ಕಥೆ ಅಂದರೆ ಅದೇ ಹೇಮಚಂದ್ರ ಚರಿತೆ ಮಹಾಕಾವ್ಯ. ಈ ಕಥೆ ಶ್ರೀ ಆದಿಸಂಪೂರ್ಣ ಚರಿತ ಮಹಾಕಾವ್ಯಗಳಲ್ಲೊಂದಾಗಿದೆ. ಶ್ರೀ ಆದಿಸಂಪೂರ್ಣ ಚರಿತಂ ಎನ್ನೋ ಕೃತಿ ಈ ಕಥೆಯಲ್ಲಿ ಬರುತ್ತೆ. ಈ ಶ್ರೀ ಆದಿಸಂಪೂರ್ಣ ಚರಿತಂ ಅನ್ನೋ ಕೃತಿಯ ಒಂದು ಭಾಗ ಈ ಹೇಮಚಂದ್ರ ಚರಿತೆ. ಅಂದರೆ ಇದರಲ್ಲಿ ಶ್ರೀಕೃಷ್ಣನು ಸಹ ಬರ್ತಾನೆ. ದ್ವಾಪರ ಯುಗದ ಶ್ರೀಕೃಷ್ಣ ಸತ್ಯಯುಗದಲ್ಲಿ ಜನಿಸಿದ ಹೇಮಚಂದ್ರನನ್ನು ಸಂಪರ್ಕಿಸ್ತಾನೆ. ಅದು ಯಾವ ರೀತಿ ಅನ್ನೋದೇ ಈ ಕತೆ. ಮತ್ತು ಹೇಮಚಂದ್ರ ಧರ್ಮದಿಂದ ರಾಜ್ಯವಾಳಲು ಸಹ ದೇವಾಮೃತಮುನಿ ಶಾಪಕ್ಕೊಳಗಾಗಿ ಜನ್ಮಾಂತರಗಳಲ್ಲೇ ಕಷ್ಟ ಅನುಭವಿಸ್ತಾನೆ. ಯಾಕೆ ಅನುಭವಿಸ್ತಾನೆ? ಧರ್ಮದಿಂದ ನಡೆದರೂ ಸಹ ಶಿಕ್ಷೆ ಯಾಕೆ ಅನುಭವಿಸ್ತಾನೆ ಅನ್ನೋದೇ ಈ ಕತೆ. ಹಿಂದೆ ಸತ್ಯಯುಗದಲ್ಲಿ ಭರತಖಂಡದ ಮಧ್ಯಭಾಗದಲ್ಲಿ ಇತ್ತೊಂದು ವಿಶಾಲ ಸಾಮ್ರಾಜ್ಯ. ಅದುವೇ ಅಧಿವಿದ್ಯಾ ಸಾಮ್ರಾಜ್ಯ. ಈ ಅಧಿವಿದ್ಯಾ ಸಾಮ್ರಾಜ್ಯದ ಈಗಿನ ದೊರೆ ಅಧಿವಿರಾಜನಾಗಿರ್ತಾನೆ. ಆ ಕಾಲದಲ್ಲಿ ಆಗಿನ ದೊರೆ ಅಧಿವಿರಾಜನಾಗಿರ್ತಾನೆ. ಆ ಅಧಿವಿರಾಜ ಮಹಾರಾಜನ ಕೈ ಕೆಳಗೆ ಸಾಮಂತನಾಗಿ ಕೆಲಸ ಮಾಡುತ್ತಿದ್ದವನು ಪಾಳ್ಯಗಾರ ಈಶದೇವ. ಆ ಪಾಳ್ಯಗಾರ ಈಶದೇವನಿಗೆ ಮಕ್ಕಳ ಭಾಗ್ಯವಿರೋದಿಲ್ಲ. ಅದಕ್ಕೋಸ್ಕರ ಆತ ಹಲವಾರು ದಾನ ಧರ್ಮಗಳನ್ನು ಮಾಡ್ತಾನೆ ಈಶದೇವ. ಆದರೂ ಸಹ ಅವನಿಗೆ ಮಕ್ಕಳ ಭಾಗ್ಯ ಲಭಿಸೋದಿಲ್ಲ. ಅದಕ್ಕೋಸ್ಕರ ಅವನು ತನ್ನ ಆರಾಧ್ಯ ದೈವವಾದ ಲಯಕಾರ ಪರಮೇಶ್ವರನ ಮೊರೆ ಬಿಡ್ತಾನೆ. ಆತನ ಶುದ್ಧ ಭಕ್ತಿಗೆ ಮೆಚ್ಚಿದ ಆ ಈಶ್ವರ ಪರಮೇಶ್ವರ ಲಯಕಾರ ದೇವ ಎಷ್ಟೋ ವರ್ಷಗಳ ಬಳಿಕ ದೇವಾಮೃತ ಮುನಿಯ ಅಗ್ರಜನಾದ ಸಹೋದರನಾದ ಆತ ಈಶ್ವರ ಲಯಕಾರ ದೇವಕರ್ಮ ಮುನಿಯ ವೇಷ ಧರಿಸಿ ಆತನ ಭವನದ ಮುಂದೆ ಬಂದಿಳಿತಾನೆ. ಅವನ ದೇಹ ಸಂಪೂರ್ಣವಾಗಿ ಮುದುಕನ ವೇಷವಾಗಿರುತ್ತೆ. ಜಡೆ, ನಾರು ಬಿಟ್ಟ ಜಡೆ ಮಾಮೂಲಿ ಇರುತ್ತೆ. ತಲೆ ಮೇಲೆ ಚಂದ್ರ ಇರೋದಿಲ್ಲ. ನಾಗಾಸುರನನ್ನೇ ಪಾದರಕ್ಷೆಯನ್ನಾಗಿ ಮಾಡಿಕೊಂಡು ಆತ ದೇವಾಮೃತ ಮುನಿ ವೇಷ ಧರಿಸಿಕೊಂಡು ಬರ್ತಾನೆ. ಬಂದು ದೇವಾಮೃತ ಮುನಿಯ ಅಗ್ರಜನಾದ್ದರಿಂದ ಅವನು ಭವನದ ಮುಂದೆ ಬಂದು ನಿಂತು ಭಗವತಿ ಭಿಕ್ಷಾಂದೇಹಿ ಅಂತ ಕೂಗ್ತಾನೆ. ಆಗ ಆ ಧ್ವನಿ ಆ ಈಶದೇವನ ಭವನದ ಬಾಗಿಲಲ್ಲಿ ಬಂದು ಕೇಳಿಸ್ಕೊಂಡು ಆ ಧ್ವನಿ 8 ದಿಕ್ಕುಗಳಲ್ಲೂ ಪ್ರತಿಧ್ವನಿಸುತ್ತೆ. ಆ ದಿಕ್ಕಲ್ಲೂ ಪ್ರತಿಧ್ವನಿಸಿದ ಆ ಧ್ವನಿ ಕೇಳಿ ಈಶದೇವ ಮತ್ತು ರಂಭಾವತಿ ಬರ್ತಾರೆ. ಬಂದು ಪೂಜ್ಯರೇ, ತಾವು ಯಾರು ಎಂದು ಕೇಳ್ತಾರೆ. ನೀವು ಹೊರಗೆ ಏಕೆ ನಿಂತಿದ್ದೀರಿ? ಒಳಗೆ ಬನ್ನಿ ಪೂಜ್ಯರೇ ಎಂದು ಕರೆದು ಅವ್ರಿಗೆ ಆತಿಥ್ಯವನ್ನು ಸ್ವೀಕರಿಸಲ್ಪಡ್ತಾರೆ. ದೇವಾಮೃತ ಮುನಿ ಒಳಗೆ ಹೋಗಿ ಆತಿಥ್ಯನ ಸ್ವೀಕರಿಸಿ ಸಂತೃಪ್ತಿಗೊಳಗಾದರೂ ಆತನ್ನ ಪರೀಕ್ಷಿಸಬೇಕು ಅಂತ ಆ ದೇವಕರ್ಮ ಮುನಿಯ ವೇಷದಲ್ಲಿದ್ದ ಆ ಈಶ್ವರ ಅವರನ್ನ ಪರೀಕ್ಷೆ ಮಾಡಲೆಂದು ಯಾರು ಕೇಳರಿಯದ ದಾನವನ್ನು ಕೇಳ್ತಾನೆ. ಅದು ಏನಂತ ದಾನ ಕೇಳ್ತಾನೆ ಅಂದರೆ, ನನ್ನ ಜೋಳಿಗೆಯನ್ನು ಮುತ್ತು ರತ್ನದಿಂದ ತುಂಬಿಸು ಅಂತ ಕೇಳ್ತಾನೆ. ಅದಕ್ಕೊಪ್ಪಿದ ಈಶದೇವ ತನ್ನ ಸಾಮ್ರಾಜ್ಯದಲ್ಲಿನ ತನ್ನ ಸಾಮಂತರ ರಾಜನಾದ್ರು ಸಹ ಅವನಿಗೆ ಮಂತ್ರಿ ಇರ್ತಾನೆ. ಆ ಮಂತ್ರಿಗೆ ಹೇಳ್ತಾನೆ. ಆ ಮಂತ್ರಿ ಹೋಗಿ ಅವ್ರಿಗೆ ಒಂದು ಚೀಲ ಅವ್ರ ಮುಂದೆ, ಆಗೆಲ್ಲ ಗೋಣಿ ಚೀಲ ಅಲ್ವಾ, ಒಂದು ಚೀಲ ಮುತ್ತು ರತ್ನ ತಂದಿರ್ತಾನೆ. ಆ ಒಂದು ಚೀಲ ಮುತ್ತು ಮೊದಲು ಒಂದು ಬೊಕ್ಸೆ ಹಾಕ್ತಾನೆ, ಆದರೂ ತುಂಬೋದಿಲ್ಲ. ನೆಕ್ಸ್ಟು ಅರ್ಧ ಚೀಲ ಸಿಕ್ಕೋದಿಲ್ಲ. ತುಂಬದ ಜೋಳಿಗೆ ನೋಡಿ ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಒಂದು ಚೀಲ ಪೂರ್ತಿ ತುಂಬಿಸ್ತಾರೆ, ಆರು ತುಂಬೋದಿಲ್ಲ. ತಗೊಬರ್ತಾರೆ, ತುಂಬ್ತಾರೆ, ಆರು ಸಹ ತುಂಬೋದಿಲ್ಲ. ಎಷ್ಟು ತುಂಬ್ತಾರೆ ಅಂದರೆ ಜೋಳಿಗೆಗೆ ಮುತ್ತು ರತ್ನ ವಜ್ರ ವೈಡೂರ್ಯನ ಸಕಲ ಸಂಪತ್ತು ಸಹ ಬರಿದಾಗೋಗುತ್ತೆ. ಖಜಾನೆಯೇ ಬರಿದಾಗೋಗುತ್ತೆ. ತನ್ನ ಮೈ ಮೇಲೆ ಹಾಕಿದ ಆಭರಣ ತಂದಾಗ್ತಾನೆ, ಆರು ತುಂಬೋದಿಲ್ಲ. ದೇವತೆಗಳು ಆತನಿಗೆ ಒಂದು ಚಿನ್ನದ ಪಾತ್ರೆ ಕೊಟ್ಟಿರ್ತಾರೆ, ಅದನ್ನೂ ಹಾಕ್ತಾನೆ, ಆದರೂ ಸಹ ಜೋಳಿಗೆ ತುಂಬೋದಿಲ್ಲ. ತುಂಬದ ಜೋಳಿಗೆ ನೋಡಿ ಅವರು ತುಂಬ ಆಶ್ಚರ್ಯಚಕಿತರಾಗ್ತಾರೆ. ಆಗ ಈಶದೇವ ತಲೆ ತಗ್ಗಿಸಿ ನಿಲ್ತಾನೆ. ತನ್ನ ಪತಿ ತಲೆ ತಗ್ಗಿಸಿರುವುದನ್ನು ನೋಡಿ ಜೋಳಿಗೆಯನ್ನು ಸಾಮಂತನಾದರೂ ಜೋಳಿಗೆಯನ್ನು ತುಂಬಿಸಲಾಗಿ ತಲೆ ತಗ್ಗಿಸುವುದು ನೋಡಿ ತನ್ನ ಆ ಪತ್ನಿ ಸಹಿಸ್ಕೋದಿಲ್ಲ.
ಸಹಿಸಲಾಗದ ಆತನ ಸಹಿಸಲಾಗದ ಆತನ ಪತ್ನಿ ತನ್ನ ಕಾಲುಂಗರ ಮತ್ತು ತಾಳಿಯನ್ನು ತೆಗೆದು ಜೋಳಿಗೆಗೆ ಹಾಕ್ತಾನೆ. ಆಗ ಆ ಜೋಳಿಗೆ ತುಂಬುತ್ತೆ. ಆ ಜೋಳಿಗೆ ಸಂತೃಪ್ತಿಗೊಂಡ ಆ ದೇವಕರ್ಮಮುನಿ ವೇಷಲಿದ್ದ ಈಶ್ವರ ನಿನಗೇನು ಬೇಕು ಅಂತ ಕೇಳ್ತಾನೆ. ಅದಕ್ಕೆ ಅವ್ರ ಮಕ್ಕಳ ಭಾಗ್ಯ ಕೇಳ್ತಾರೆ. ಆಗ ದೇವಕರ್ಮಮುನಿ ಅಂತಾನೆ, ನೀನು ಕಳೆದುಕೊಂಡ ಸಿರಿ ಸಂಪತ್ತು ಬೇಡವಾ, ವಜ್ರ ವೈಡೂರ್ಯ ಬೇಡವೇ ಅಂತ ಕೇಳ್ತಾನೆ. ನೀನು ನನಗೆ ದಾನ ಮಾಡ್ದಲ್ಲ, ಆ ದಾನ ಮಾಡಿದ ಸಿರಿ ಸಂಪತ್ತು ಬೇಡವಾ ಅಂತ ಕೇಳ್ತಾನೆ. ನನಗೆ ಬೇಡ, ಮಕ್ಕಳ ಭಾಗ್ಯ ಕರುಣಿಸು ಅಂತ ಕೇಳ್ತಾನೆ. ಅವನ ಈ ಸುಗುಣ ನೋಡಿ ದೇವಕರ್ಮಮುನಿ ಆತನಿಗೆ ಆತನ ಸಂಪತ್ತನ್ನೆಲ್ಲ ಕೊಟ್ಟು ಒಂದು ಸಲಹೆಯನ್ನು ನೀಡ್ತಾನೆ. ಏನಂತ ಆ ಸಲಹೆ ಅಂತಂತಂದರೆ, ಆ ಊರ ದಡದಲ್ಲಿ ಹೇಮಾವತಿ ನದಿ ಇರುತ್ತೆ. ಇನ್ನು ಹೇಮಾವತಿ ನದಿಯ ದಡದಲ್ಲಿ ಶಿವಲಿಂಗವನ್ನು ಮಾಡಬೇಕು. ಆ ಶಿವಲಿಂಗಕ್ಕೆ 48 ದಿನ ಪೂಜೆ ಮಾಡಿ, ಆ 48 ದಿನದ 108 ದಿನ ಪೂಜೆ ಮಾಡಿ 48 ಹೋಮಗಳನ್ನು ಮಾಡಿಸಿ, ಆ 108 ದಿನದೊಳಗಾಗಿ ಶಿವನ 108 ಹೆಸರುಗಳಲ್ಲಿ 48 ದೇವಾಲಯಗಳನ್ನು ಕಟ್ಟಿಸಬೇಕು. ದೇವಾಲಯಗಳನ್ನು ಕಟ್ಟಿಸಿದಾದ ಮೇಲೆ 1 ವರ್ಷದಿಂದ, ಅಂದರೆ ಆತ ಏನೇನು ಯಜ್ಞ ಯಾಗಾದಿಗಳು ಮಾಡಿರ್ತಾನೋ ಆ ಯಜ್ಞ ಯಾಗಾದಿಗಳಿಗೆ ಅರ್ಪಿಸಿರ್ತಾನಲ್ಲ, ಉಳಿದಿರುತ್ತಲ್ಲ ಅದನ್ನೆಲ್ಲ ಆ ದೇವಾಲಯಗಳ ಕಲ್ಯಾಣಿಗೆ ಅರ್ಪಿಸಿ ತನ್ನ ಇಷ್ಟಾರ್ಥನ ಕೋರಿಕೊಂಡು ನೀನು ವಾಪಸ್ ಬರಬೇಕು ಅಂತ ಹೇಳ್ತಾನೆ. ಅದಕ್ಕೊಪ್ತಾನೆ ಈಶದೇವ. ಒಪ್ಪಿದ ಕೂಡಲೇ ಅವನು ಹೂ ಅಂತಾನೆ ದೇವಕರ್ಮಮುನಿ ಮಾಯವಾಗಿರ್ತಾನೆ. ಸರಿ ಆಯಿತು. ಮರುದಿನ ಸೋಮವಾರದ ಶುಭ ದಿನದಂದು ಈಶದೇವ ಹೇಮಾವತಿ ನದಿಯ ದಡದಲ್ಲಿ ಒಂದು ಸಾಮ್ರಾಜ್ಯ ಶಿವಲಿಂಗವನ್ನು ಮಾಡಿಸಿ, ಆ ಶಿವಲಿಂಗಕ್ಕೆ ಹೋಮ ಮಾಡಿಸ್ತಾನೆ. 48 ದಿನ ಶ್ರದ್ಧಾ ಪೂಜೆ ಮಾಡಿಸ್ತಾನೆ. 108 ದಿನ ತಾನೇ ತಪಸ್ಸು ಕೂತ್ಕೊಂಡು ಅಷ್ಟರೊಳಗಾಗಿ ಶಿವನ 108 ಹೆಸರುಗಳಲ್ಲಿ 48 ದೇವಾಲಯಗಳನ್ನ ಕಟ್ಟಿಸ್ತಾನೆ. 48 ದೇವಾಲಯಗಳ ಕಲ್ಯಾಣಿಗೆ ಆತ ಅರ್ಪಿಸ್ತಾನೆ. ಆ ಉಳಿದ ಅಕ್ಷಪಗಳನ್ನೆಲ್ಲ ಅರ್ಪಿಸಿದಾದ ಮೇಲೆ ತನ್ನ ಇಷ್ಟಾರ್ಥವನ್ನು ಕೇಳ್ಕೊಂಡು ತಾನು ಭವನಕ್ಕೆ ಬರ್ತಾನೆ. ಒಂದು ಮಾಸ ಅಂದರೆ 1 ತಿಂಗಳ ನಂತರ ಆತನಿಗೆ ಮಕ್ಕಳ ಭಾಗ್ಯ, ಆತನ ಪತ್ನಿ ಗರ್ಭವತಿ ಎಂಬುದು ಆತನಿಗೆ ತಿಳಿಯುತ್ತೆ. ಅದು ನೋಡಿ ಅವನು ಸಂತೋಷಗೊಳ್ತಾನೆ. ನಂತರ ಆತ ಇಡೀ ಸಾಮ್ರಾಜ್ಯವೇ ಸಂಭ್ರಮದಿಂದಿರುತ್ತದೆ. ನಂತರ 1 ವರ್ಷದ ನಂತರ ಆತನಿಗೆ ಒಂದು ಗಂಡು ಮಗು ಆಗುತ್ತೆ. ಆ ಮಗುವಿಗೆ ಹೇಮಚಂದ್ರ ಅಂತ ಹೆಸರಿಡ್ತಾನೆ. ಯಾಕೆ ಅಂದರೆ ಆತ ಹೇಮಾವತಿ ನದಿಯ ದಡದಲ್ಲಿ ಚಂದ್ರಮೌಳೀಶ್ವರನಾದ ಈಶ್ವರನನ್ನು ಪೂಜೆ ಮಾಡಿರೋದ್ರಿಂದ ಆತ ಚಿನ್ನದಂತೆ ಯಾವಾಗಲೂ ಪ್ರಕಾಶಿಸ್ತಾ ಇರ್ತಾನೆ. ಹೇಮ ಅಂದರೆ ಚಿನ್ನ ಅಂತ ಅರ್ಥ. ಅದಕ್ಕೋಸ್ಕರ ಆತನಿಗೆ ಹೇಮಚಂದ್ರ ಅಂತ ಹೆಸರಿಡ್ತಾರೆ. ನಂತರ ಹೇಮಚಂದ್ರ ಯಾವ ರೀತಿ ವಿದ್ಯಾಭ್ಯಾಸ ಪಡಿತಾನೆ, ಯಾವ ರೀತಿ ಸಾಧನೆ ಮಾಡ್ತಾನೆ, ದೇವಾಮೃತ ಮುನಿ ಶಾಪಕ್ಕೆ ಯಾವ ರೀತಿ ಒಳಗಾಗ್ತಾನೆ ಅನ್ನೋದನ್ನ ಪಾರ್ಟ್ 2 ನೋಡೋಣ. ಈಗ ಧನ್ಯವಾದ.